ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾನು ತಮಗೆಲ್ಲರಿಗೂ 10ನೇ ತರಗತಿಯ ತ್ರಿಭುಜಗಳು ಅಧ್ಯಾಯವನ್ನು ಮುಂದುವರಿಸ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ತಾವೆಲ್ಲ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಅಂಶಗಳನ್ನು ಅಧ್ಯಯನ ಮಾಡಿದ್ರಿ. ಅವುಗಳಲ್ಲಿ ಪ್ರಮುಖವಾಗಿ ತ್ರಿಭುಜಗಳ ಸರ್ವಸಮತೆ ಹಾಗೂ ತ್ರಿಭುಜಗಳ ಸಮರೂಪತೆ, ತ್ರಿಭುಜಗಳ ಸರ್ವಸಮತೆ ಮತ್ತು ತ್ರಿಭುಜಗಳ ಸಮರೂಪತೆ ಇವುಗಳನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ತ್ರಿಭುಜಗಳ ಸಮತೆಗೆ ಸಂಬಂಧಪಟ್ಟಂತೆ ಸ್ವೀಕೃತ ಸಿದ್ಧಾಂತಗಳನ್ನು ನೀವು ಅಧ್ಯಯನ ಮಾಡಿದ್ರಿ. ಅದರಲ್ಲಿ ಎಸ್ ಸಿದ್ಧಾಂತ, ಎಸ್ ಸಿದ್ಧಾಂತ, ಎ ಸಿದ್ಧಾಂತ ಹಾಗೂ RHS ಸಿದ್ಧಾಂತ, ಹೀಗೆ 4 ಸ್ವೀಕೃತ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿ ಅವುಗಳ ಮೂಲಕ ತ್ರಿಭುಜಗಳ ಸರ್ವಸಮತೆಯನ್ನು ಹೇಗೆ ಸಾಧಿಸಬೇಕು ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದ್ರಿ. ಅದಾದ ನಂತರದಲ್ಲಿ ಬರುವಂಥದ್ದು ತ್ರಿಭುಜಗಳ ಸಮರೂಪತೆ. 2 ತ್ರಿಭುಜಗಳು ಸಮರೂಪಿಯಾಗಬೇಕಾದ್ರೆ ಯಾವೆಲ್ಲ ಅಂಶಗಳು, ಯಾವೆಲ್ಲ ನಿಬಂಧನೆಗಳು ಅಲ್ಲಿ ಒಳಪಡ್ತವೆ? ತ್ರಿಭುಜಗಳ ಸಮರೂಪಿ ಆಗಬೇಕಾದ್ರೆ ಮೊದಲನೆಯ ಅಂಶ, 2 ತ್ರಿಭುಜಗಳ ಕೋನಗಳು ಸಮನಾಗಿರಬೇಕು. ಆನಂತರ ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು ಅನ್ನುವಂತಹ ಅಂಶ ಅಲ್ಲಿ ನಮಗೆ ಕಂಡುಬಂತು. ಆದರೆ ನಾವು ಯಾವುದೇ 2 ತ್ರಿಭುಜಗಳು ಸಮರೂಪಿ ಅಂತ ನಾವು ಸಾಧಿಸಬೇಕಾದ್ರೆ 2 ನಿಬಂಧನೆಗಳನ್ನು ಸಾಧಿಸುವ ಅವಶ್ಯಕತೆ ಇಲ್ಲ. ಅವೆರಡರಲ್ಲಿ ಒಂದು ಅಂಶವನ್ನು ನಾವು ಸಾಧಿಸಿದರೆ ಸಾಕು ಅಂತ. ಕೋನಗಳು ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸಮರೂಪಿಯಾಗಿರ್ತವೆ. ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ 2 ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಅದಾದ ನಂತರದಲ್ಲಿ ಒಂದು ವಿಶಿಷ್ಟವಾಗಿರುವಂಥ ಅಂಶವನ್ನು ಗ್ರೀಕ್ ದೇಶದ ಗಣಿತಶಾಸ್ತ್ರಜ್ಞ, ಕೋನಗಳು ಸಮನಾಗಿದ್ದರೆ ಬಾಹುಗಳ ಅನುಪಾತ ಕೂಡ ಒಂದೇ ಆಗಿರುತ್ತೆ ಅನ್ನುವಂಥ ಅಂಶವನ್ನು ಹೇಳಿದ. ಅಂದರೆ 2 ತ್ರಿಭುಜಗಳ ಕೋನಗಳು ಸಮನಾಗಿದ್ದರೆ ಬಾಹುಗಳು ಕೂಡ ಸಮಾನುಪಾತದಲ್ಲಿರ್ತವೆ ಅನ್ನುವಂಥ ಅಂಶವನ್ನು ಥೇಲ್ಸ್ ಅದನ್ನು ವ್ಯಕ್ತಪಡಿಸಿದ. ಹಾಗಾಗಿ ಆ ಅಂಶವನ್ನೇ ಆಧಾರವಾಗಿಟ್ಕೊಂಡು ಒಂದು ಪ್ರಮೇಯವನ್ನು ಕೂಡ ನಾವು ಸಾಧಿಸಿದ್ವಿ. ತ್ರಿಭುಜದ ಒಂದು ಬಾಹುವಿಗೆ ಸಮಾನಾಂತರವಾಗಿ ಸರಳ ರೇಖೆಯನ್ನು ಎಳೆದರೆ ಅದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನುವಂಥ ಅಂಶವನ್ನು ನಾವು ಅಭ್ಯಾಸ ಮಾಡಿದ್ವಿ. ಆ ಒಂದು ಅಂಶದ ಮೇಲೆಯೇ ನಾವೊಂದು ಸಮಸ್ಯೆಯನ್ನು ಕೂಡ ಬಿಡಿಸಿದ್ವಿ. ಈಗ ನಾವು ಅದನ್ನೇ ಮುಂದುವರಿಸ್ತಾ ಮುಂದಿನ ಅಂಶಗಳು ಏನೇನು ಬರ್ತವೆ ಈ ಅಧ್ಯಾಯದಲ್ಲಿ ಅಂತ. ತ್ರಿಭುಜದ ಸಮರೂಪತೆಯ ನಿರ್ಧಾರಕ ಗುಣಗಳು ಯಾವುವು ಅನ್ನುವಂಥ ಅಂಶ ಬರುತ್ತೆ. ನಿರ್ಧಾರಕ ಗುಣಗಳನ್ನು ಅಭ್ಯಾಸ ಮಾಡ್ತೇವೆ. ಆನಂತರ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಪ್ರಮೇಯವನ್ನು ಅಭ್ಯಾಸ ಮಾಡ್ತೇವೆ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಹೇಗಿರ್ತವೆ ಅನ್ನುವಂಥ ಅಂಶವನ್ನು ಪ್ರಮೇಯದ ಮೂಲಕ ಅಭ್ಯಾಸ ಮಾಡ್ತೇವೆ. ಅದಾದ ನಂತರದಲ್ಲಿ ಪೈಥಾಗೋರಸನ ಪ್ರಮೇಯವನ್ನು ಇವತ್ತು ನಾವು ಅಧ್ಯಯನ ಮಾಡ್ತೇವೆ. ಅತ್ಯಂತ ಪ್ರಸಿದ್ಧವಾಗಿರುವಂತಹ ಪೈಥಾಗೋರಸನ ಒಂದು ಪ್ರಮೇಯವನ್ನು ಕೂಡ ಎಂದು ನಾವು ಅಭ್ಯಾಸ ಮಾಡ್ತೇವೆ. ಹಾಗಾದರೆ ಪ್ರಾರಂಭಿಸೋಣ ಮಕ್ಕಳೇ. ನಾವೀಗ 10ನೇ ತರಗತಿಯ 2ನೇ ಅಧ್ಯಾಯ ತ್ರಿಭುಜಗಳು ಈ ಪಾಠದ ಮುಂದುವರೆದ 3ನೆಯ ಭಾಗವನ್ನು ನಾವೀಗ
ಮುಂದುವರಿಸೋಣ ಈಗ. ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣಗಳು. ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣಗಳಲ್ಲಿ ಮೊದಲಿಗೆ ಬರುವಂಥದ್ದು ಎ ನಿರ್ಧಾರಕ ಗುಣ. ಎ ಅನ್ನುವಂಥದ್ದೇ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಆ್ಯಂಗಲ್ ಆ್ಯಂಗಲ್ ಆ್ಯಂಗಲ್, ಕೋನ 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 ನಿರ್ಧಾರಕ ಗುಣ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಹಾಗೂ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ ಅಂತ. ಅಲ್ಲಿ ನಾವು ಏನು ಮಾಡ್ಕೊಂಡಿದ್ದೇವೆ ಅಂದರೆ, ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಕೋನಗಳು ಸಮನಾಗಿದ್ದರೆ ಬಾಹುಗಳು ಸಮಾನುಪಾತದಲ್ಲಿಯೇ ಇರ್ತವೆ, ಸಮನಾಗಿರ್ತವೆ ಅಥವಾ ಸಮಾನುಪಾತದಲ್ಲಿ ಇರ್ತವೆ. ಆವಾಗ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಇಲ್ಲೊಂದು ಉದಾಹರಣೆಯನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ ನಾನೀಗ. ತ್ರಿಭುಜ ABC ಮತ್ತು ತ್ರಿಭುಜ DEF, ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ. ಅಂದರೆ ಆ್ಯಂಗಲ್ A = ಆ್ಯಂಗಲ್ D, ಆ್ಯಂಗಲ್ B = ಆ್ಯಂಗಲ್ E, ಆ್ಯಂಗಲ್ C = ಆ್ಯಂಗಲ್ F. ಈ ರೀತಿಯಾಗಿದ್ದು ಬಾಹುಗಳು ಸಮಾನುಪಾತದಲ್ಲಿದ್ದರೆ AB/DE, BC/EF, EC/DF. ಹೀಗೆ ಬಾಹುಗಳು ಕೂಡ ಸಮಾನುಪಾತದಲ್ಲಿದ್ದರೆ ಆಗ ನಾವು ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಅಂತ ಬರೀಬೋದು. ಕೋನಗಳು ಸಮನಾಗಿವೆ, ಬಾಹುಗಳು ಕೂಡ ಸಮಾನುಪಾತದಲ್ಲಿವೆ ಅಂತಂದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಮಕ್ಕಳು? ಯಾವಾಗ ಸಮರೂಪಿಯಾಗಿರುತ್ತವೆ ಅನ್ನುವಂಥ ಅಂಶ ನಮಗೇನಾಗುತ್ತೆ ಇಲ್ಲಿ ಗೊತ್ತಾಗುತ್ತೆ. ಹಾಗಾದರೆ ಮಕ್ಕಳ ಈಗ ಏನು ಎ ನಿರ್ಧಾರಕ ಗುಣ, ಅದನ್ನು ನೆನಪಲ್ಲಿಟ್ಕೊಳ್ರಿ. ಕೋನ 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 ನಿರ್ಧಾರಕ ಗುಣ ಅಂತ. ಕೋನಗಳು ಸಮನಾಗಿದ್ದರೆ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿ ಆಗಿರ್ತವೆ. ಮುಂದಿನ ಸ್ಲೈಡ್ನಲ್ಲಿ SAS ನಿರ್ಧಾರಕ ಗುಣ. ಒಂದು ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾದರೆ ಮತ್ತು ಆ ಕೋನವನ್ನು ಉಂಟು ಮಾಡುವ ಎರಡು ಬಾಹುಗಳು ಸಮಾನುಪಾತದಲ್ಲಿ ಇದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ ಅನ್ನುವಂತಹ ಅಂಶ ಈ ಒಂದು SAS ನಿರ್ಧಾರಕ ಗುಣದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಾವು ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಆ್ಯಂಗಲ್ Bಗೆ ಏನಾಗಿದೆ? ಆ್ಯಂಗಲ್ E ಸಮನಾಗಿದೆ. B ಕೋನಕ್ಕೆ ಈ ಕೋನ ಸಮ. ಹಾಗೂ AB ಬಾಹುವಿಗೆ DE ಬಾಹು ಮತ್ತು BC ಬಾಹುವಿಗೆ EF ಬಾಹು ಸಮಾನುಪಾತದಲ್ಲಿದೆ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ಮೊದಲನೇದು ಕೋನವನ್ನು ಉಂಟು ಮಾಡುವಂಥ ಎರಡು ಬಾಹುಗಳು ಮತ್ತೊಂದು ತ್ರಿಭುಜದ ಕೋನಕ್ಕೆ ಸಮನಾಗಿದ್ದು ಆ ಕೋನವನ್ನು ಉಂಟು ಮಾಡುವಂತಹ ಎರಡು ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿಯಾಗಿರುತ್ತವೆ. ಈ ಒಂದು ಗುಣ ಏನಿದೆಯಲ್ಲ, ಇದು SAS ನಿರ್ಧಾರಕ ಗುಣ. ಅಂದರೆ ಬಾಹು ಕೋನ ಬಾಹು ನಿರ್ಧಾರಕ ಗುಣ. ಹಾಗಾಗಿ ಮೊದಲನೇ ನಿರ್ಧಾರಕ ಗುಣ ASA,
ಮೊದಲನೇದು ಯಾವುದು? ಮೊದಲನೇದು ಕೋನ 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 ನಿರ್ಧಾರಕ ಗುಣ. ಎರಡನೇದು SAS ಬಾಹು ಕೋನ ಬಾಹು ನಿರ್ಧಾರಕ ಗುಣ. ಹಾಗಾದರೆ ಈಗ ಎರಡು ನಿರ್ಧಾರಕ ಗುಣಗಳನ್ನು ನೋಡಿದ ಮೇಲೆ ಮತ್ತೆ ಮುಂದೆ ನೋಡೋಣ ಏನಿದೆ ಅಂತ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಇಲ್ಲಿ ಪ್ರಮೇಯ ಬರುತ್ತೆ ಮಕ್ಕಳೇ. ಇಲ್ಲಿ ಸಮರೂಪ ತ್ರಿಭುಜಗಳಿಗೂ ಮತ್ತು ಆ ತ್ರಿಭುಜಗಳ ವಿಸ್ತೀರ್ಣಗಳಿಗೂ ಏನು ಸಂಬಂಧ ಇದೆ ಅಂತ ಅದನ್ನು ಪ್ರಮೇಯದ ಮೂಲಕ ಇಲ್ಲಿ ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಹಳಷ್ಟು ಪ್ರಮುಖವಾಗಿರುವಂತಹ ಪ್ರಮೇಯ. ಥೇಲ್ಸನ ಪ್ರಮೇಯದ ನಂತರ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತಹ ಮತ್ತೊಂದು ಪ್ರಮೇಯ ಅಂತಂದರೆ ವಿಸ್ತೀರ್ಣದ ಮೇಲಿನ ಪ್ರಮೇಯ. ಈ ಪ್ರಮೇಯ ಏನು ಹೇಳುತ್ತೆ ಅಂತಂದರೆ, ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತವೆ. ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತವೆ ಅನ್ನುವಂಥ ಅಂಶವನ್ನು ವಿಸ್ತೀರ್ಣದ ಪ್ರಮೇಯದಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಏನು ಹಾಗಂದರೆ, ಇಲ್ಲಿ ABC ಮತ್ತು DEF ಬದಲಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ PQR ಅಂತ ತೆಗೆದುಕೊಂಡಿದ್ದೀನಿ. ABC ಮತ್ತು PQR ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಈ ತ್ರಿಭುಜಗಳ ವಿಸ್ತೀರ್ಣಗಳು ಹೇಗಿರುತ್ತೆ ಅಂತಂದರೆ, ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತದೆ. ಅನುರೂಪ ಬಾಹು ಅಂದರೆ ABಗೆ ಅನುರೂಪವಾಗಿರುವಂಥದ್ದು PQ, BCಗೆ ಅನುರೂಪವಾಗಿರುವಂಥದ್ದು QR, ACಗೆ ಅನುರೂಪವಾಗಿರುವಂಥದ್ದು PR. ಹಾಗಾಗಿ ನಾವು ಏನು ಮಾಡಬೇಕಿಲ್ಲಿ ಈ ಪ್ರಮೇಯದಲ್ಲಿ ಅಂತಂದರೆ, ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತದೆ. ಈಗ ನೋಡೋಣ ಅದು ಹೇಗೆ ಸಾಧನೆ ಮಾಡಬೇಕು ಅನ್ನೋದು ನೋಡೋಣ. ಸಾಧನೆ ಇಲ್ಲಿ ಏನಿದೆ ಸಾಧನೆ? ತ್ರಿಭುಜ ABC ಮತ್ತು ತ್ರಿಭುಜ DEF ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜಗಳು. ಒಂದು ರಚನೆಯನ್ನು ಮಾಡಿಕೊಂಡಿದ್ದೇವೆ ಮಕ್ಕಳೇ ನಾವಿಲ್ಲಿ. ಏನು ಅಂದರೆ, ಇಲ್ಲಿ AM ಇದೆಯಲ್ಲ, ಇದು BCಗೆ ಲಂಬ ಇದೆ. PN ಇದೆಯಲ್ಲ, ಇದು ಏನಾಗಿದೆ, QRಗೆ ಲಂಬವಾಗಿದೆ. ಅದನ್ನು ನಾನು ಇಲ್ಲಿ ಬರೆದಿದ್ದೇನೆ. ನಾನೀಗ ಏನು ಬರೆದೇನೆ ಇಲ್ಲಿ? AM ಲಂಬ BC ಮತ್ತು PN ಲಂಬ QR. ಆ ರೀತಿಯಾಗಿ ನಾನು ಈಗ ರಚನೆ ಮಾಡಿಕೊಂಡಾದಮೇಲೆ ಇದನ್ನು ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಏನನ್ನು ಸಾಧನೆ ಮಾಡಬೇಕಾಗಿದೆ ಇಲ್ಲಿ ನಾನು ಅದನ್ನು ಇಲ್ಲಿ ಬರಿತಾ ಇದ್ದೇನೆ. ಈಗ ಏನು ಸಾಧನೆ ಮಾಡಬೇಕಾಗಿದೆಯಲ್ಲ ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ತ್ರಿಭುಜ ABCಯ ವಿಸ್ತೀರ್ಣ ಅಪಾನ್ ಯಾವುದು? ತ್ರಿಭುಜ PQRನ ವಿಸ್ತೀರ್ಣ ಏನಾಗತ್ತದು? ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತೆ. ಅನುರೂಪ ಬಾಹುಗಳಂದರೆ ಯಾವುದು? AB² ಅಪಾನ್ PQ² ಈಕ್ವಲ್ಸ್ ಟು BC² ಅಪಾನ್ QR² ಈಕ್ವಲ್ಸ್ ಟು AC² ಅಪಾನ್ PR² ಅಂತ ನಾವೇನು ಮಾಡಬೇಕಾಗಿದೆ? ಈಗ ಸಾಧನೆಯನ್ನು ಮಾಡಬೇಕಾಗಿದೆ. ಈ ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಗೊತ್ತಿರಬೇಕು, ನಮಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು 1/2 ಪಾದ ಇಂಟು ಎತ್ತರ. ಈಗ ನಾನು ತ್ರಿಭುಜ ABCಯ ವಿಸ್ತೀರ್ಣ ಎಷ್ಟು ಅಂತ ನಾನು ನೋಡ್ಕೊತಾ ಹೋದರೆ, ಈಗ 1/2 ಪಾದವನ್ನು ನಾನೇನು ಮಾಡ್ತಿದ್ದೀನಿ? ಈಗ BCಯನ್ನು ತೆಗೆದುಕೊಳ್ತಾ ಇದ್ದೀನಿ. BC ಎತ್ತರ ಯಾವುದು? ಲಂಬ ಎತ್ತರ AM.
ಹಾಗಾಗಿ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ ಅಂದರೆ 1/2 ಬಿ ಸಿ ಇಂಟು ಎ ಎಮ್. ಇದರಂತೆಯೇ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಏನಾಗುತ್ತೆ? ಅದು 1/2 ಪಾದ ಇಂಟು ಎತ್ತರ, 1/2 ಪಾದ ಕ್ಯೂ ಆರ್, ಎತ್ತರ ಪಿ ಎನ್. ಹಾಗಾಗಿ 1/2 ಕ್ಯೂ ಆರ್ ಇಂಟು ಪಿ ಎನ್ ಅಂತ ಆಯಿತು. ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳನ್ನು ನಾನೇನು ಮಾಡಿದ್ದೀನಿ ಇಲ್ಲಿ ಪ್ರತ್ಯೇಕವಾಗಿ ಬರೆದಿದ್ದೀನಿ ಇಲ್ಲಿ. ಅವುಗಳ ಅನುಪಾತವನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಗೊಳ್ತಾ ಇದ್ದೀನಿ. ಇವುಗಳ ಅನುಪಾತ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಕ್ವಲ್ಸ್ಟು 1/2 ಬಿ ಸಿ ಇಂಟು ಎ ಎಮ್ ಇಲ್ಲಿದೆಯಲ್ಲ ಅದು ಅಪಾನ್ 1/2 ಕ್ಯೂ ಆರ್ ಇಂಟು ಪಿ ಎನ್. ಇವೆರಡು ತ್ರಿಭುಜಗಳ ಅನುಪಾತವನ್ನು ತೆಗೆದು ನೋಡಿದಾಗ ಏನಾಗುತ್ತಂದ್ರೆ ಅಲ್ಲಿ 1/1/2 ಏನಾಗುತ್ತೆ? ಗೆಟ್ ಕ್ಯಾನ್ಸಲ್. ಇಲ್ಲಿ 1/2 ಇದೆ, ಇಲ್ಲಿ 1/2 ಇದೆ, ಇಲ್ಲಿ ಕೆಳಗಡೆ ಗೆಟ್ ಕ್ಯಾನ್ಸಲ್. ದೇರ್ ಫಾರ್ ಉಳಿದಂಥವುಗಳು ಏನು? ಬಿ ಸಿ ಅಪಾನ್ ಕ್ಯೂ ಆರ್, ಎ ಎಮ್ ಅಪಾನ್ ಪಿ ಎನ್. ಬಿ ಸಿ ಅಪಾನ್ ಕ್ಯೂ ಆರ್, ಎ ಎಮ್ ಅಪಾನ್ ಪಿ ಎನ್. ಮಕ್ಕಳೇ, ಇಲ್ಲೇ ನಿಮಗೆ ಕ್ಲೂ ಸಿಕ್ಬಿಡುತ್ತೆ. ನಿಮಗಿಲ್ಲಿ ಏನು ಕ್ಲೂ ಇದೆ ಅಂತಂದರೆ ಬಿ ಸಿ ಅಪಾನ್ ಕ್ಯೂ ಆರ್ ಇದೆ ಇಲ್ಲಿ ಬಿ ಸಿ ಅಪಾನ್ ಕ್ಯೂ ಆರ್ ಇದೆ ನೋಡ್ರಿ. ಇದು ಎ ಎಮ್ ಅಪಾನ್ ಪಿ ಎನ್ ಅನ್ನುವಂಥದ್ದು ಬಿ ಸಿ ಅಪಾನ್ ಕ್ಯೂ ಆರ್ ಅಂತ ಆಗಿಬಿಟ್ರೆ ಅಲ್ಲಿ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್, ಕ್ಯೂ ಆರ್ ಇಂಟು ಕ್ಯೂ ಆರ್ ಸ್ಕ್ವೇರ್. ಅಲ್ಲಿಗೆ ನಮ್ಮದು ಏನು ಸಾಧನೆ ಮಾಡಬೇಕಾಗಿದೆ ಅದನ್ನು ಸಾಧನೆ ಆಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡಬೇಕೀಗ ಅಂದರೆ ಎ ಎಮ್ ಅಪಾನ್ ಪಿ ಎನ್ ಅಂತಿದೆಯಲ್ಲ ಅದನ್ನು ನಾನು ಏನು ಮಾಡಬೇಕು? ಬಿ ಸಿ ಅಪಾನ್ ಕ್ಯೂ ಆರ್ ಅಂತ ಮಾಡಿಬಿಟ್ರೆ ಅಲ್ಲಿಗೆ ಏನಾಗುತ್ತೆ? ನಾನು ಸಾಧನೆ ಮಾಡಿದಂಗೆ ಆಗುತ್ತೆ. ದೇರ್ ಫೋರ್ ನಾನು ಏನು ಮಾಡಬೇಕೀಗ? ಎ ಎಮ್ ಅಪಾನ್ ಪಿ ಎನ್ ಬದಲಾಗಿ ಏನು ಮಾಡಬೇಕಾಗಿದೆ? ಈಗ ಬಿ ಸಿ ಅಪಾನ್ ಕ್ಯೂ ಆರ್ ಆಗಬೇಕಾಗಿದೆ. ಹಾಗಾದ್ರೆ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ನೋಡೋಣ. ಈಗ ಮತ್ತೆ ನಾನು ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಈಗ ತ್ರಿಭುಜ ಎ ಬಿ ಎಮ್ ಮತ್ತು ತ್ರಿಭುಜ ಪಿ ಕ್ಯೂ ಎನ್ಗಳಲ್ಲಿ ಎ ಬಿ ಎಮ್ ಇನ್ನೊಂದು ಪಿ ಕ್ಯೂ ಎನ್ ಈ ಎರಡು ತ್ರಿಭುಜಗಳಲ್ಲಿ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಯಾಕಂದರೆ ಎರಡು ಸಮರೂಪ ತ್ರಿಭುಜಗಳು ಅಂತ ಕೊಟ್ಬಿಟ್ರೆ ಅಲ್ಲಿ ಸಮರೂಪ ಇರೋದ್ರಿಂದ ಬಿ ಕೋನಕ್ಕೆ ಕ್ಯೂ ಕೋನ ಸಮ. ನಂತರ ಎಮ್ ಕೋನ ಮತ್ತು ಎನ್ ಕೋನಗಳು ಸಮ. ಯಾಕೆಂದರೆ ಅಲ್ಲಿ ನಾವು ರಚನೆಯನ್ನು ಮಾಡಿಕೊಂಡಿದ್ದೇವೆ, ಅವುಗಳು 90 ಡಿಗ್ರಿ ಅಂತ ರಚನೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಎರಡು ಕೋನಗಳು ಸಮನಾಗಿ ಬಿಟ್ಟರೆ ಮೂರನೇ ಕೋನ ತನ್ನಷ್ಟಕ್ಕೆ ತಾನೇ ಸಮನಾಗಿಬಿಡುತ್ತೆ. ಹಾಗಾಗಿ ಎ ಬಿ ಎಮ್ ಮತ್ತು ಪಿ ಕ್ಯೂ ಎನ್ ಆ ಎರಡು ತ್ರಿಭುಜಗಳು ಏನಾಗ್ತವೆ? ಸಮರೂಪಿಯಾಗ್ತವೆ. ಅವೆರಡು ತ್ರಿಭುಜಗಳು ಸಮರೂಪಿಯಾಗಲು ಕಾರಣ ಏನಿದೆ ಅಲ್ಲಿ? ಆ ಎರಡು ತ್ರಿಭುಜಗಳ ಕೋನಗಳು ಏನಾಗಿದ್ದಾವೆ? ಅನುರೂಪ ಕೋನಗಳು ಸಮವಾಗಿದ್ದಾವೆ. ಸಮನಾಗಿರೋದ್ರಿಂದ ಆ ಎರಡು ತ್ರಿಭುಜಗಳು ಏನಾದವು? ಅಲ್ಲಿಗೆ ಸಮರೂಪಿ ತ್ರಿಭುಜಗಳು. ತ್ರಿಭುಜಗಳು ಸಮರೂಪಿಯಾದರೆ ನಾವು ಬಾಹುಗಳ ಸಮಾನುಪಾತತೆಯನ್ನು ಬರೆಯೋಣ ಇಲ್ಲಿ ಮಕ್ಕಳೇ. ಏನು? ಎ ಎಮ್ ಅಪಾನ್ ಪಿ ಎನ್. ತ್ರಿಭುಜಗಳು ಸಮರೂಪಿ ಇರೋದ್ರಿಂದ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಬಾಹುಗಳು ಸಮಾನುಪಾತತೆ ಅಂದರೆ ಏನರ್ಥ? ಇಲ್ಲಿ ಬರುವಂಥದ್ದು ಆಕೃತಿಯಲ್ಲಿ ಎ ಎಮ್ ಅಪಾನ್ ಪಿ ಎನ್, ಎ ಎಮ್ ಅಪಾನ್ ಪಿ ಎನ್ ಈಕ್ವಲ್ಸ್ ಟು
AB ಅಪಾನ್ ಪಿ ಕ್ಯೂ. ಅವುಗಳ ಬಾಹುಗಳು ಏನಾಗ್ತವೆ ಇಲ್ಲಿ ಅನುರೂಪವಾಗಿ ಸಮಾನುಪಾತದಲ್ಲಿ ಇರ್ತವೆ. ಅಂದರೆ ಇಲ್ಲಿ ನಾನು AM ಅಪಾನ್ ಪಿ ಎನ್ಗೆ ಬದಲಾಗಿ ಏನು ಬಂದೀಗ AB ಅಪಾನ್ ಪಿ ಕ್ಯೂ ಅಂತ ಬಂದೆ. AB ಅಪಾನ್ ಪಿ ಕ್ಯೂ ಅಂತ ಬಂದೆ. AM ಅಪಾನ್ ಪಿ ಎನ್ ಈಕ್ವಲ್ಸ್ ಟು AB ಅಪಾನ್ ಪಿ ಕ್ಯೂ. ಆದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪಿ. ಹಾಗಾಗಿ ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್ ಈಕ್ವಲ್ ಟು ಎ ಸಿ ಅಪಾನ್ ಪಿ ಆರ್. ಆ ಎರಡು ತ್ರಿಭುಜಗಳು ಸಮರೂಪಿಯಾಗಿ ಇರುವುದರಿಂದ ಬಾಹುಗಳು ಕೂಡ ಸಮಾನುಪಾತದಲ್ಲಿರ್ತವೆ. ಆ ಸಮಾನುಪಾತತೆ ನಿಯಮವನ್ನು ಉಪಯೋಗಿಸಿಕೊಂಡು ಬರೆದ್ರೆ ಏನಾಗುತ್ತಂದರೆ ಎ ಬಿ ಅಪಾನ್ ಪಿ ಕ್ಯೂ ಬಿ ಸಿ ಅಪಾನ್ ಕ್ಯೂ ಆರ್ ಎ ಸಿ ಅಪಾನ್ ಪಿ ಕ್ಯೂ. ಅದರ ಅರ್ಥ ಏನು? ಎ ಬಿ ಅಪಾನ್ ಪಿ ಕ್ಯೂ ಅಂದರೆ ಬಿ ಸಿ ಅಪಾನ್ ಕ್ಯೂ ಆರ್. ನೋಡ್ರಿ, ಎ ಎಮ್ ಅಪಾನ್ ಪಿ ಎನ್ ಇದೆ, ಎ ಎಮ್ ಅಪಾನ್ ಪಿ ಎನ್ ಇದೆ. ಅದೇನಾಯಿತು? ಎ ಬಿ ಅಪಾನ್ ಪಿ ಕ್ಯೂಗೆ ಸಮನಾಯಿತು. ಎ ಬಿ ಅಪಾನ್ ಪಿ ಕ್ಯೂ ಏನಾಯಿತು? ಯಾವುದಕ್ಕೆ ಸಮ ಆಯಿತು? ಬಿ ಸಿ ಅಪಾನ್ ಕ್ಯೂ ಆರ್ಗೆ ಸಮನಾಯಿತು. ಹಾಗಾಗಿ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಕ್ವಲ್ಸ್ ಟು ಇಲ್ಲಿಂದ ಬರೋಣ ಬಿ ಸಿ ಅಪಾನ್ ಕ್ಯೂ ಆರ್ ಇಂಟು ಎ ಬಿ ಅಪಾನ್ ಎ ಎಮ್ ಅಪಾನ್ ಪಿ ಎನ್. ಬಿ ಸಿ ಅಪಾನ್ ಕ್ಯೂ ಆರ್ ಈಕ್ವಲ್ ಟು ಎ ಎಮ್ ಅಪಾನ್ ಪಿ ಎನ್ ಅಂತಂದ್ರೇನು? ಬಿ ಸಿ ಅಪಾನ್ ಕ್ಯೂ ಆರ್. ದೇರ್ ಫಾರ್ ನಾನಿಲ್ಲಿ ಎ ಎಮ್ ಅಪಾನ್ ಪಿ ಎನ್ಗೆ ಬದಲಾಗಿ ಬಿ ಸಿ ಅಪಾನ್ ಕ್ಯೂ ಆರ್ ಅಂತ ಬರೆದೇನೆ. ಬಿ ಸಿ ಅಪಾನ್ ಕ್ಯೂ ಆರ್ ಈಕ್ವಲ್ಸ್ ಟು ಏನು? ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್. ದೇರ್ ಫಾರ್ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಕ್ವಲ್ಸ್ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್. ಆದರೆ ಬಾಹುಗಳು ಸಮಾನುಪಾತದಲ್ಲಿ ಇರೋದರಿಂದ ಅದು ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಸ್ಕ್ವೇರ್ಗೂ ಸಮ ಇರುತ್ತೆ, ಎ ಸಿ ಸ್ಕ್ವೇರ್ ಅಪಾನ್ ಪಿ ಆರ್ ಸ್ಕ್ವೇರ್ಗೂ ಸಮ ಇರುತ್ತೆ ಅನ್ನುವಂಥ ಅಂಶ ಈ ಪ್ರಮೇಯದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಯಾವುದೇ ಎರಡು ತ್ರಿಭುಜಗಳು ಸಮರೂಪಿಯಾಗಿದ್ದರೆ ಅವುಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತವೆ. ಹಾಗಾಗಿ ಮಕ್ಕಳೇ, ಇಲ್ಲಿ ನಾನು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಸ್ಕ್ವೇರ್, ನೆಕ್ಸ್ಟ್ ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್, ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಅಪಾನ್ ಪಿ ಆರ್ ಸ್ಕ್ವೇರ್ಗಳೆಲ್ಲವುಗಳು ಕೂಡ ಏನಾಗಿರ್ತವೆ? ಸಮನಾಗಿರುತ್ತವೆ ಅನ್ನುವಂಥ ಅಂಶ ಈ ಪ್ರಮೇಯದ ಮೂಲಕ ನನಗೇನಾಗುತ್ತೆ? ಗೊತ್ತಾಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಮೇಯ. ವಾರ್ಷಿಕ ಪರೀಕ್ಷೆಗೆ 4 ಅಂಕಗಳಿಗೆ ಇದು ಪ್ರಮೇಯ ಬರುತ್ತೆ. ಸಾಮಾನ್ಯವಾಗಿ ಬರುವಂಥ ಪ್ರಮೇಯ. ತೇಲ್ಸನ ಪ್ರಮೇಯವಾದರೂ ಬರುತ್ತೆ, ಇಲ್ಲ ಅಂದರೆ ವಿಸ್ತೀರ್ಣದ ಮೇಲಿನ ಪ್ರಮೇಯವಾದರೂ ಬರುತ್ತೆ. ಇನ್ನು ಮುಂದೆ ಹೇಳುವಂಥ ಪೈಥಾಗೋರಸ್ ಪ್ರಮೇಯ ಇದೆಯಲ್ಲ, ಅದಾದರೂ ಬರುತ್ತೆ. ಈ 3 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಗ್ಯಾರಂಟಿಯಾಗಿ ವಾರ್ಷಿಕ ಪರೀಕ್ಷೆಗೆ ಬರುತ್ತೆ. 4 ಅಂಕದ ಪ್ರಶ್ನೆ. ಅರ್ಥ ಆಯ್ತಾ ಮಕ್ಕಳೇ? ಇವಾಗ ನೀವು ಈ 3 ಪ್ರಮೇಯ ನೀವು ಸಿದ್ಧಪಡಿಸ್ಕೊಂಡ್ಬಿಟ್ರೆ 4 ಮಾರ್ಕ್ಸ್ ಬಂತು ಅಂತ ನಿಮಗೆ. ಹಾಗಾಗಿ ಗ್ಯಾರಂಟಿಯಾಗಿರುವಂಥ ಕ್ವಶನ್ಸ್ಗಳನ್ನು ನಾವು ಏನು ಹೇಳ್ತೇವಲ್ಲ ಅವುಗಳನ್ನು ತಾವುಗಳು ಕರೆಕ್ಟಾಗಿ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಿ ಅದನ್ನು ಸ್ವತಃ ಬರೆಯುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಹೀಗೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲೆ ಈ ಪ್ರಮೇಯವನ್ನು ನಾವು ಸಾಧಿಸಬಹುದು. ಹಾಗಾದರೆ ಮುಂದೆ ಹೋಗೋಣ ಮಕ್ಕಳೇ. ಈಗ ನಾವು ಮುಂದೆ ಏನು ಬರುತ್ತೆ ಅಂತ ನೋಡೋಣ. ಈ ಪ್ರಮೇಯದ ಮೇಲೆಯೇ ಒಂದು ಸಮಸ್ಯೆಯನ್ನು ಬಿಡಿಸ್ತಾ ಇದ್ದೇವೆ. ಏನಿದೆ ಸಮಸ್ಯೆ? ಇದು 2 ತ್ರಿಭುಜಗಳನ್ನು ಕೊಟ್ಟಾರೆ ಇಲ್ಲಿ, ಸಮರೂಪ ತ್ರಿಭುಜಗಳನ್ನು. ಆ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು 64 ಸೆಂಟಿಮೀಟರ್ ಅಂತ ಒಂದಿದೆ, ಮತ್ತೊಂದು 121 ಸೆಂಟಿಮೀಟರ್ ಅಂತ ಮತ್ತೊಂದಿದೆ.
ಅದರಲ್ಲಿ ಎರಡನೇ ತ್ರಿಭುಜದ ಒಂದು ಬಾಹುವಿನ ಅಳತೆ 15.4 ಸೆಂಟಿಮೀಟರ್ ಇದೆ. ಹಾಗಾದರೆ ಬಿ ಸಿಯ ಅಳತೆ ಎಷ್ಟು ಅಂತ. ತ್ರಿಭುಜ ಯಾವುದೋ ಎ ಬಿ ಸಿ ಮತ್ತು ಡಿ ಎಫ್ಗಳು ಸಮರೂಪಿ. ಅದರಲ್ಲಿ ಒಂದು ತ್ರಿಭುಜದ ವಿಸ್ತೀರ್ಣ 64 ಚದುರ ಸೆಂಟಿಮೀಟರ್, ಮತ್ತೊಂದು 121 ಚದುರ ಸೆಂಟಿಮೀಟರ್. ಇ ಎಫ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಆದರೆ ಬಿ ಸಿಯ ಅಳತೆ ಎಷ್ಟು? ಇದಕ್ಕೆ ನಾವು ಮತ್ತೆ ವಿಸ್ತೀರ್ಣದ ಮೇಲೆ ಪ್ರಮೇಯಕ್ಕೆ ನಾವು ಹೋಗಬೇಕು. ಅದೇ ಪ್ರಮೇಯವನ್ನು ನಾವು ತೆಗೆದುಕೊಳ್ಳೋಣ. ಈಗ ತೆಗೆದುಕೊಂಡಾಗ ಏನಾಗುತ್ತೆ ನೋಡಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಎಲ್ಲಿದೆ? ಅದು ಇಲ್ಲಿದೆ. ಎ ಬಿ ಸಿ ಮತ್ತು ಡಿ ಇ ಎಫ್ಗಳು ಸಮರೂಪಿ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ 64 ಸೆಂಟಿಮೀಟರ್ ಚದುರ ಸೆಂಟಿಮೀಟರ್. ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ ಈಕ್ವಲ್ ಟು 121 ಚದುರ ಸೆಂಟಿಮೀಟರ್. ಇ ಎಫ್ ಈಕ್ವಲ್ ಟು 15.4 ಸೆಂಟಿಮೀಟರ್. ಇಲ್ಲಿ ಬರಿಬೇಕಾಗಿತ್ತು ನಾನು ಏನು ಅಂದರೆ ಬಿ ಸಿಯ ಅಳತೆ ಎಷ್ಟು? ಬಿ ಸಿಯ ಅಳತೆಯನ್ನು ಕಂಡು ಹಿಡಿಯಿರಿ. ಇಲ್ಲಿ ನಾನು ಈಗ ಪ್ರಮೇಯವನ್ನು ಇಲ್ಲಿ ಅಪ್ಲೈ ಮಾಡ್ತೇನೆ. ಪ್ರಮೇಯ ಗೊತ್ತಿದೆ ನಿಮಗೆ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತವೆ. ಈ ಒಂದು ಅಂಶದ ಆಧಾರದ ಮೇಲಿಂದ ಬರಿತೀನಿ. ಈಗ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ ಈಕ್ವಲ್ಸ್ ಟು ಅನುರೂಪ ಬಾಹು ಯಾವುದನ್ನು ಕಂಡುಹಿಡಬೇಕಾಗಿದೆಯಲ್ಲ ಅದನ್ನೇ ತೆಗೆದುಕೊಳ್ಳೋಣ ನಾವೀಗ. ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್. ಆ ಮೂರಲ್ಲಿ ಯಾವುದನ್ನು ನಾವು ತೆಗೆದುಕೋಬೋದು. ನಾನೇನು ಮಾಡಿದ್ದೀನಿ ಈಗ ಅದರಲ್ಲಿ ಅಂತಂದರೆ ಬಿ ಸಿಯನ್ನು ಕಂಡುಹಿಡಬೇಕಾಗಿರೋದ್ರಿಂದ ಬಿ ಸಿಗೆ ಅನುರೂಪವಾಗಿರುವಂತಹ ಒಂದು ಬಾಹು ಯಾವುದು? ಇ ಎಫ್. ಹಾಗಾಗಿ ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರನ್ನು ತೆಗೆದುಕೊಂಡಿದ್ದೇನೆ. ಇದನ್ನೇ ನಾನು ರಿವರ್ಸ್ ಆಗಿ ಬರೆದ್ರೆ, ಹಿಂದೆ ಮುಂದಾಗಿ ಬರೆದ್ರೆ ಬಿ ಸಿ ಸ್ಕ್ವೇರ್ ಅಪಾನ್ ಇ ಎಫ್ ಸ್ಕ್ವೇರ್ ಈಕ್ವಲ್ಸ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ. ಅಲ್ಲಿ ನನಗೆ ಕಂಡುಹಿಡಬೇಕಾಗಿರುವಂಥ ಅಂಶ ಬಿ ಸಿ ಆಗಿರೋದ್ರಿಂದ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಏನೋ ಡಿ ಇ ಎಫ್ ವಿಸ್ತೀರ್ಣ ಇಂಟು ಇ ಎಫ್ ಸ್ಕ್ವೇರ್ ಇರುವಂಥದ್ದು ಸಮಚಿಹ್ನೆ ಆ ಕಡೆ ಹೋದರೆ ಅಂಶಕ್ಕೆ ಹೋಗುತ್ತೆ ಇ ಎಫ್ ಸ್ಕ್ವೇರ್. ಅರ್ಥ ಆಯ್ತಾ ಮಕ್ಕಳು? ಇದನ್ನು ಅದನ್ನು ಬದಲು ಮಾಡಿದಾಗ ಏನಾಗುತ್ತೆ ಅಂತ. ಹಾಗಾಗಿ ಬಿ ಸಿ ಸ್ಕ್ವೇರನ್ನು ಕಂಡುಹಿಡಿಯಬೇಕಾದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕೀಗ? ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ ಮತ್ತು ಇ ಎಫ್ನ ಅಳತೆಗಳನ್ನು ನಾವಿಲ್ಲಿ ಆದೇಶ ಮಾಡಬೇಕಾಗಿದೆ. ದೇರ್ಫೋರ್ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ ಈಗ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 64 ಅಪಾನ್ 64 ಏನಿದಾವೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ, 64 ಅಪಾನ್ 121 ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ ಇಂಟು ಯಾವುದು ಇ ಎಫ್ನ ಅಳತೆ ಎಷ್ಟು? 15.4. ಇ ಎಫ್ ಸ್ಕ್ವೇರ್ ಇರೋದ್ರಿಂದ 15.4 ಇಂಟು ಬ್ರ್ಯಾಕೆಟ್ ಸ್ಕ್ವೇರ್. ಈಗ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು 64 ನಾನು 8 ಸ್ಕ್ವೇರ್ ಅಂತ ಬರಿತೇನೆ, 121 11 ಸ್ಕ್ವೇರ್ ಅಂತ ಬರಿತೇನೆ ಇಂಟು 15.4 ಸ್ಕ್ವೇರ್. ಎಲ್ಲ ಸ್ಕ್ವೇರ್ಗಳನ್ನು ತೆಗೆದು ಹಾಕಿಬಿಡ್ತೇನೆ. ಈಗ ಎಲ್ಲ ಸ್ಕ್ವೇರ್ಗಳನ್ನು ತೆಗೆದು ಹಾಕಿದಾಗ ಏನಾಗುತ್ತೆ? ಬಿ ಸಿ ಈಕ್ವಲ್ಸ್ ಟು 8/11 ಇಂಟು 15.4. ಇಲ್ಲಿ ನಾನು 11ರಿಂದ 154 ಕ್ಯಾನ್ಸಲೇಷನ್ ಮಾಡಿದರೆ 8 ಇಂಟು 1.4 ಅಂತ ಬರುತ್ತೆ. 11 1.4
15.4 ಆಗುತ್ತೆ. ಹಾಗಾಗಿ 8 × 1.4 ಅಂತ ಬಂತು. ಬಿ ಸಿ ಈಕ್ವಲ್ ಟು 11.2 ಸೆಂಟಿಮೀಟರ್ ಬರುತ್ತೆ. ಇ ಎಫ್ನ ಅಳತೆ 15.4 ಸೆಂಟಿಮೀಟರ್ ಆದರೆ ಬಿ ಸಿಯ ಅಳತೆ 11.2 ಸೆಂಟಿಮೀಟರ್ ಆಗುತ್ತೆ. ಹೀಗೆ ನಾವು ಏನು ಮಾಡ್ಬೋದು, ವಿಸ್ತೀರ್ಣದ ಮೇಲಿನ ಪ್ರಮೇಯವನ್ನು ಬಳಸಿಕೊಂಡು ನಾವು ಸಮಸ್ಯೆಗಳನ್ನು ಬಿಡಿಸಬಹುದು. ಇದೊಂದು ಸ್ಯಾಂಪಲ್ ಮಕ್ಕಳೀಗ ಈ ರೀತಿ ಮಾಡಬಹುದು ಅನ್ನಲಿಕ್ಕೆ ನಿಮಗೊಂದು ಉದಾಹರಣೆಯನ್ನು ನಾನು ಕೊಟ್ಟಿರುವಂಥದ್ದು. ಈಗ ಮತ್ತೆ ಮುಂದೆ ಹೋಗೋಣ ಮಕ್ಕಳೀಗ. ಮುಂದಿನ ಸ್ಲೈಡ್ನಲ್ಲಿ ಏನಿದೆ ಅಂತ ನೋಡೋಣ. 6 ಮೀಟರ್ ಮತ್ತು ಏನಿದೆ ಅಲ್ಲಿ 6 ಮೀಟರ್ ಎತ್ತರದ ಒಂದು ಕಂಬ ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ಇಲ್ಲಿದೆ ನೋಡ್ರಿ, ಎ ಬಿ 6 ಮೀಟರ್ ಇದೆ. ಇದರ ನೆರಳು ಎಷ್ಟು ಬೀಳುತ್ತೆ? ಇದರದ್ದು 4 ಮೀಟರ್ ಬೀಳುತ್ತೆ. ಅದೇ ವೇಳೆಯಲ್ಲಿ ಮತ್ತೊಂದು ಕಟ್ಟಡ ಏನು ಮಾಡುತ್ತೆ ಗೊತ್ತಾ? 28 ಮೀಟರ್ ನೆರಳನ್ನು ಉಂಟು ಮಾಡುತ್ತೆ. ಅದು 28 ಮೀಟರ್ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರ ಎಷ್ಟಿರುತ್ತೆ? ಇಲ್ಲಿ ನಮಗೆ ಕೇಳಿರುವಂಥದ್ದು ಕಟ್ಟಡದ ಎತ್ತರ, ಈ ಹೈಟ್ ಎಷ್ಟಿದೆ ಅಂತ. ಇದನ್ನು ಹೇಗೆ ಕಂಡುಹಿಡಬೇಕು ನಾವು? ಇದು ಮತ್ತೆ ಪುನಃ ಸಮರೂಪ ತ್ರಿಭುಜಗಳ ಮೇಲೆಯೇ ಈ ಸಮಸ್ಯೆ ಅವಲಂಬಿತ ಆಗಿದೆ. ಸಮರೂಪ ತ್ರಿಭುಜಗಳ ಆಧಾರದ ಮೇಲಿಂದ ನಾವೇನು ಮಾಡಬೇಕು? ಇದನ್ನು, ಈ ಸಮಸ್ಯೆಯನ್ನು ಬಿಡಿಸಬೇಕು. ಏನಿದೆ ಹಾಗಾದರೆ ನೋಡ್ತಾ ಹೋಗೋಣ ಮಕ್ಕಳೇ. ನಾವೀಗ ಇಲ್ಲಿ ಕೊಟ್ಟಿರುವಂಥ ಅಂಶ ಏನು? ಕಂಬದ ಉದ್ದ ಎಷ್ಟಿದೆ? 6 ಮೀಟರ್. ಕಂಬದ ನೆರಳಿನ ಉದ್ದ ಎಷ್ಟಿದೆ? 4 ಮೀಟರ್. ಕಟ್ಟಡದ ನೆರಳಿನ ಉದ್ದ ಎಷ್ಟಿದೆ? ಇ ಎಫ್ 28 ಮೀಟರ್. ಹಾಗಾದರೆ ನಾವು ಕಂಡುಹಿಡಿಬೇಕಾಗಿರೋದೇನು? ಕಟ್ಟಡದ ಎತ್ತರ. ಕಟ್ಟಡದ ಎತ್ತರ ಯಾವುದು? ಡಿ ಇ. ಡಿ ಇ ಅಳತೆ ಎಷ್ಟು ಅಂತ, ಈ ಅಳತೆ ಎಷ್ಟು ಅಂತ. ಸರಿ, ಹಾಗಾದರೆ ಮಕ್ಕಳೀಗ ನಾವು ನೋಡೋಣ. ದಿನದ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ನಿರ್ದಿಷ್ಟ ವೇಳೆಯಲ್ಲಿ ಏನಾಗಿದೆ? ಒಂದು ಕಂಬದ ನೆರಳು 4 ಮೀಟರ್ ಇದೆ. ಒಂದು ಕಟ್ಟಡದ ನೆರಳಿನ ಉದ್ದ 28 ಮೀಟರ್ ಇದೆ. ಹಾಗಾದರೆ ಕಟ್ಟಡದ ಎತ್ತರ ಎಷ್ಟು ಅಂತ. ಇಲ್ಲಿ ನಾನು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಅಂತ ಅವುಗಳಿಗೆ ಹೆಸರಿಸಿಕೊಂಡು ಕಟ್ಟಡದ ಎತ್ತರಕ್ಕೆ ನಾನು ಡಿ ಇ ಅಂತ ಗುರುತು ಮಾಡಿಕೊಳ್ತೇನೆ. ಈ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಆ್ಯಂಗಲ್ ಸಿ ಈಕ್ವಲ್ ಟು ಆ್ಯಂಗಲ್ ಎಫ್. ಯಾಕೆ? ದಿನದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉಂಟಾಗಿರುವಂಥ ಕೋನ, ಆ ಕೋನಗಳು ಯಾವಾಗಲೂ ಏನಾಗಿರ್ತವೆ? ಸಮನಾಗಿರ್ತವೆ. ಹಾಗಾಗಿ ಆ್ಯಂಗಲ್ ಸಿ ಈಕ್ವಲ್ ಟು ಆ್ಯಂಗಲ್ ಎಫ್. ಜೊತೆಗೆ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಇ ಈಕ್ವಲ್ ಟು 90 ಡಿಗ್ರಿ. ಇವು ಕಂಬಗಳು ಏನಾಗಿರ್ತವೆ? ಯಾವಾಗಲೂ ಲಂಬವಾಗಿ ಇರ್ತವೆ. ಹಾಗಾಗಿ ಅದು ಕೂಡ 90 ಡಿಗ್ರಿ. ಈ ಎರಡೂ ತ್ರಿಭುಜಗಳಲ್ಲಿ 2 ಕೋನಗಳು ಸಮನಾಗಿಬಿಟ್ರೆ ಸಾಕಲ್ಲಿಗೆ. 3ನೇ ಕೋನ ತನ್ನಷ್ಟಕ್ಕೆ ತಾನೇ ಏನಾಗಿರುತ್ತದೋ ಸಮನಾಗಿರುತ್ತೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪ ತ್ರಿಭುಜಗಳು. ಯಾಕೆ? ಆ ಎರಡೂ ತ್ರಿಭುಜಗಳ ಕೋನಗಳು, ಅನುರೂಪ ಕೋನಗಳು ಏನಾಗಿದ್ದಾವೆ ಅಲ್ಲಿ? ಸಮ ಇರೋದ್ರಿಂದ ಆ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿ ವ್ಯಕ್ತಪಡಿಸ್ತವೆ, ಸಮರೂಪ ತ್ರಿಭುಜಗಳಾಗಿ ಅಲ್ಲಿ ನಮಗೆ ಕಂಡು ಬರ್ತವೆ. ಆದ್ದರಿಂದ ತ್ರಿಭುಜಗಳು ಸಮರೂಪಿಯಾಗಿಬಿಟ್ರೆ ನಾವೇನು ಮಾಡಬೇಕು? ಅಲ್ಲಿಗೆ ಬಾಹುಗಳ ಸಮಾನುಪಾತತೆಯನ್ನು ನಾವು ಸ್ಪಷ್ಟವಾಗಿ ಬರೀಬೋದು. ಬಾಹುಗಳ ಸಮಾನುಪಾತತೆಯನ್ನು ಬರೆದಾಗ ಅಲ್ಲಿದೆ ನೋಡ್ರಿ, ನಾವು ಕಂಡುಹಿಡಬೇಕಾಗಿರೋದು ಏನು? ಅಲ್ಲಿಗೆ ಡಿ ಇ. ಅದಕ್ಕೆ ನಾನು ಅಲ್ಲಿಂದನೇ ಬರಿತಾ ಹೋಗ್ತೇನೆ, ಡಿ ಇನ ಬರಿತಾ ಹೋಗ್ತೇನೆ. ಎಲ್ಲಿದೆ ಡಿ ಇ? ಇಲ್ಲಿದೆ ಡಿ ಇ.
ಡಿ ಇ ಅಪಾನ್ ಎ ಬಿ, ಡಿಗೆ ಸಮನಾಗಿರೋದು ಯಾವುದು ಇಲ್ಲಿ ಎ ಬಿ ಈಕ್ವಲ್ಸ್ ಟು ಏನು ಇ ಎಫ್, ಇ ಎಫ್ಗೆ ಸಮನಾಗಿರೋದು ಯಾವುದಲ್ಲಿ ಇಲ್ಲಿ ಇ ಎಫ್ ಇದೆ ಕೊನೆಗೆ 2, ಇಲ್ಲಿ ಬಿ ಸಿ ಇದೆ ಬಿ ಸಿ. ಹಾಗಾಗಿ ಡಿ ಇ ಅಪಾನ್ ಎ ಬಿ ಈಕ್ವಲ್ ಟು ಇ ಎಫ್ ಅಪಾನ್ ಬಿ ಸಿ. ಡಿ ಇಯನ್ನು ಈ ಭಾಗದಲ್ಲಿ ಉಳಿಸ್ಕೊಂಡು ಇ ಎಫ್ ಅಪಾನ್ ಬಿ ಸಿ ಇಂಟು ಎ ಬಿ ಆ ಕಡೆ ಪಕ್ಕದಲ್ಲಿ ಹೋದರೆ ಏನಾಗುತ್ತೆ ಅಲ್ಲಿಗೆ ಇಂಟು ಎ ಬಿ ಆಗುತ್ತೆ. ಹಾಗಾಗಿ ಅವುಗಳ ಬೆಲೆಗಳನ್ನು ಆದೇಶ ಮಾಡಿದರೆ ಇ ಎಫ್ನ ಬೆಲೆ 28 ಇದೆ, ಬಿ ಸಿಯ ಬೆಲೆ 4 ಇದೆ, ಇಂಟು ಎ ಬಿಯ ಬೆಲೆ ಎಷ್ಟು 6 ಮೀಟರ್ ಇದೆ. ಬಿ ಸಿ ಎಷ್ಟಾಯಿತು ಇ ಎಫ್ 28 ಮೀಟರ್, ಬಿ ಸಿ 4 ಮೀಟರ್ ಇಂಟು ಎ ಬಿ 6 ಮೀಟರ್. 4 1 4 7 28, 7 ಇಂಟು 6 7 42 ಮೀಟರ್. ಹಾಗಾಗಿ ಕಟ್ಟಡದ ಎತ್ತರ ಎಷ್ಟಿರುತ್ತೆ ಇದು 42 ಮೀಟರ್. ಹೀಗೆ ನಾವು ಸಮರೂಪತೆಯ ನಿಯಮವನ್ನು ಬಳಸಿಕೊಂಡು ವಿಸ್ತೀರ್ಣದ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಸಮಸ್ಯೆಗಳನ್ನು ಲೀಲಾಜಾಲವಾಗಿ ನಾವು ಬಿಡಿಸ್ತಾ ಹೋಗ್ಬೋದು. ಆದರೆ ಕಾನ್ಸೆಪ್ಟ್ ಇದೆಯಲ್ಲ, ಕಾನ್ಸೆಪ್ಟನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲಿಯೂ ಕೂಡ ನಿಮಗೆ ಸಂದೇಹಗಳು ಬರಬಾರದು. ಹಾಗಾಗಿ ಮಕ್ಕಳೇ, ಈ ಪ್ರಮೇಯಗಳನ್ನು ಬಿಡಿಸುವ ಸಂದರ್ಭದಲ್ಲಿ ಅಥವಾ ಸಮಸ್ಯೆಗಳನ್ನು ಬಿಡಿಸುವ ಸಂದರ್ಭದಲ್ಲಿ ನಿಮಗೇನಾದರೂ ಸಂದೇಹಗಳು ಬಂದರೆ ದೂರವಾಣಿ ಕರೆಯ ಮೂಲಕ ಮಾಡಿ, ಈ ಹಂತ ನಮಗೆ ಅರ್ಥವಾಗಿಲ್ಲ ಸರ್, ಅದು ಹೇಗೆ ಬಂತು ಅನ್ನೋದನ್ನು ಕೂಡ ನೀವು ಏನು ಮಾಡ್ಬೋದು, ನಿಮ್ಮ ಸಂದೇಹವನ್ನು ದೂರವಾಣಿಯ ಮೂಲಕ ಬಗೆಹರಿಸಿಕೊಳ್ಳಬಹುದು. ನಾವೀಗ ಆನ್ಲೈನ್ನಲ್ಲಿ ಹೇಳ್ತಾ ಹೋಗ್ತಾ ಇರ್ತೇವೆ. ನೀವು ಆ ಸ್ಟೆಪ್ಗಳನ್ನು ನೋಡ್ತಾ ಹೋಗ್ತಾ ಇರ್ತೀರ. ಎಲ್ಲಿ ನಿಮಗೆ ಸಂದೇಹ ಬರುತ್ತೆ ಅದನ್ನು ನೋಟ್ ಮಾಡಿಕೊಳ್ಳಿ. ಈ ಒಂದು ಆನ್ಲೈನ್ನ ತರಗತಿ ಮುಗಿದಾದ ಮೇಲೆ ಏನು ಮಾಡ್ಬೋದು, ನೀವು ನಿಮ್ಮ ಸಂದೇಹವನ್ನು ದೂರವಾಣಿಯ ಮೂಲಕ ಕೇಳಬಹುದು. ನಾನು ಮತ್ತೆ ಇದೇ ಕ್ಲಿಪ್ಪನ್ನು ಓಪನ್ ಮಾಡಿಕೊಂಡು ಆ ಅಂಶವನ್ನು ನಿಮಗೆ ಮನನ ಮಾಡ್ತೇನೆ. ಈಗ ಬರುವಂಥ ಎಲ್ಲ ಕ್ಲಿಪ್ಗಳನ್ನು ನಿಮಗೆ ನಾನೇನು ಮಾಡ್ತೇನೆ, ವ್ಯಾಟ್ಸಪ್ ಮೂಲಕ ಕಳಿಸ್ಕೊಡ್ತೇನೆ. ಆ ವಿಡಿಯೋ ಕ್ಲಿಪ್ ಇರುತ್ತೆ, ಜೊತೆಗೆ ಈ ಎಲ್ಲ ಸ್ಲೈಡ್ಗಳು ಕೂಡ ಇರ್ತವೆ. ಅವುಗಳನ್ನು ನಿಧಾನವಾಗಿ ನೋಡ್ತಾ ನೀವೇನು ಮಾಡ್ಬೋದು, ಅರ್ಥ ಮಾಡಿಕೊಳ್ಳಬಹುದು. ಇದಿಷ್ಟ ಆಯಿತು ಮಕ್ಕಳೇ. ಇದರ ಮುಂದಿನ ಅಂಶ ಏನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ನೇರವಾಗಿ ಮತ್ತೊಂದು ಅತ್ಯಂತ ಮಹತ್ವವಾಗಿರುವಂಥ ಪೈಥಾಗೋರಸನ ಪ್ರಮೇಯವನ್ನು ಇಲ್ಲಿ ನಾನು ನಿಮಗೆ ಸ್ಪಷ್ಟಪಡಿಸ್ತಾನೆ. ಇದು ಕೂಡ ಬಹಳಷ್ಟು ಮಹತ್ವವಾಗಿರುವಂಥ ಪ್ರಮೇಯ. ವೆರಿ 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 ಇಂಪಾರ್ಟೆಂಟ್. ನಾಲ್ಕು ಮಾರ್ಕ್ಸ್. ಸಾಮಾನ್ಯವಾಗಿ ಥೇರಮ್ ಕೇಳ್ತಾರೆ. ಥೇರಮ್ ಇಲ್ಲ ಅಂತಂದರೆ ಇದರ ಮೇಲಿನ ಒಂದು ಸಮಸ್ಯೆಯನ್ನಾದರೂ ನಿಮಗೆ ಸಾಮಾನ್ಯವಾಗಿ ಕೇಳ್ತಾರೆ. ಡೆಫಿನೆಟ್ ಆಗಿರುತ್ತೆ. ಪ್ರಮೇಯವಾದರೂ ಇರುತ್ತೆ ಅಥವಾ ಸಮಸ್ಯೆ ಆದರೂ ಇರುತ್ತೆ. ಹಾಗಾದರೆ ಈ ಪ್ರಮೇಯ ಏನಿದೆ ನಿಮಗೆಲ್ಲ ಗೊತ್ತಿದೆ. ಅತ್ಯಂತ ಪ್ರಸಿದ್ಧವಾಗಿರುವಂಥ ಪ್ರಮೇಯ ಇದು. ಏನು ಪ್ರಮೇಯ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದ 2 ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ. ಇದು ಭಾಳಷ್ಟು ಸಿಂಪಲ್ ಆಗಿದೆ, ಅಷ್ಟೇ ಅರ್ಥಗರ್ಭಿತ ಇದೆ. ಇದು ಭಾಳಷ್ಟು ಚೆನ್ನಾಗಿದೆ. ಒಂದೇ ಲೈನಲ್ಲಿದೆ ನೋಡ್ರಿ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಮುಗಿದೋಯ್ತಲ್ಲಿ. ಇಲ್ಲಿ ಒಂದು ಶಬ್ದ ಬಂತಿಲ್ಲ ನಿಮಗೆ, ವಿಕರ್ಣ ಅಂತ. ವಿಕರ್ಣ ಅಂತಂದರೆ ಏನು? ಯಾವುದಕ್ಕೆ ವಿಕರ್ಣ ಅಂತ ಕರೀತಾರೆ? ಒಂದು ಲಂಬಕೋನ ತ್ರಿಭುಜ ಮಕ್ಕಳೇ, ಇದು ಇಲ್ಲಿ 90 ಡಿಗ್ರಿ ಇದೆ. ಈ 90 ಡಿಗ್ರಿಗೆ ಎದುರಿಗಿರುವಂಥ ಬಾಹು ಇದೆಯಲ್ಲ, ಇದಕ್ಕೆ ಏನು ಹೇಳ್ತಾರೆ? ವಿಕರ್ಣ.
ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಎದುರಾಗಿರುವ ಬಾಹುವೇ ವಿಕರ್ಣ. ಈ ವಿಕರ್ಣದ ಮೇಲಿನ ವರ್ಗವು ಇದು 5 ಇದೆ, 5 ಅಂದರೆ 25 ಆಯಿತು. ಇದು ಉಳಿದೆರಡು ಬಾಹುಗಳ ಮೇಲಿನ ವರ್ಗ ಇದು 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 3 ಇದೆ, 3 3 9, 4 ಇದೆ, 4 16, 16 ಮತ್ತು 9 25. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಅಂದರೆ ಇಲ್ಲಿ ನಾನೊಂದು ಚಿತ್ರ ಬರೆದೇನೆ. ಈಗ ವಿಕರ್ಣ ಅಂದರೆ ಯಾವುದು? ವಿಕರ್ಣ ಅಂದರೆ ಯಾವುದು? ಎ ಸಿ ವಿಕರ್ಣ. ಯಾಕೆ? ಲಂಬಕೋನ ಇಲ್ಲಿದೆ, ಲಂಬಕೋನ ಇಲ್ಲಿದೆ, ಎದುರಿನ ಬಾಹು ವಿಕರ್ಣ. ಎ ಸಿಯನ್ನು ಕರ್ಣ ಅಥವಾ ವಿಕರ್ಣ ಅಂತ ಕರೀತಾರೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ಇಲ್ಲಿ ನಾನು ಏನು ಸಾಧನೆ ಮಾಡಬೇಕಾಗಿದೆ ಅಂದರೆ, ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ = 90 ಡಿಗ್ರಿ. ಸರಿನಾ ಮಕ್ಕಳೇ? ಇದು 90 ಇದೆ. ಇಲ್ಲಿಗೊಂದು ರಚನೆಯನ್ನು ಮಾಡ್ಕೊತೀನಿ ನಾನೀಗ. ಬಿ ಡಿ ಲಂಬ ಎ ಸಿ, ಬಿ ಡಿ ಲಂಬ ಎ ಸಿ ಇಲ್ಲಿ ಬರ್ದೇನೆ ನೋಡ್ರಿ. ಬಿ ಡಿ ಲಂಬ ಎ ಸಿ. ಈಗ ಸಾಧಿಸಬೇಕಾಗಿದ್ದೇನು ನಾನು? ವಿಕರ್ಣದ ಮೇಲಿನ ವರ್ಗ AC² = ಉಳಿದೆರಡು ಬಾಹುಗಳ ವರ್ಗ AB² + BC². ಎಷ್ಟು ಸುಲಭ ಇದೆ ನೋಡ್ರಿ. ಸ್ಟೇಟ್ಮೆಂಟ್ ಹೇಗಿದೆಯಲ್ಲ ಹಾಗೆ ಹೇಳಿಕೆಗೆ ಅನುಗುಣವಾಗಿ ಅಲ್ಲಿ ಬರಿತಾ ಇದ್ದೀನಿ ನಾನು. AC² = AB² + BC² ಎಂದು ಸಾಧಿಸಬೇಕಾಗಿದೆ. ದೇರ್ಫೋರ್ ತ್ರಿಭುಜ ABD ಮತ್ತು ತ್ರಿಭುಜ ABC, ಎರಡು ತ್ರಿಭುಜಗಳಲ್ಲಿ ಏನೇನು ಸಮ ಇದೆ ಅಂತ ನೋಡೋಣ. ಮೊದಲೇದು ಆ್ಯಂಗಲ್ A = ಆ್ಯಂಗಲ್ A. ಯಾಕಂದರೆ ಉಭಯ ಸಾಮಾನ್ಯ ಕೋನ, ಅದು ಎರಡು ತ್ರಿಭುಜಕ್ಕೂ ಕೋನ ಇದೆ, ಅದು ಸಮ. ಆ್ಯಂಗಲ್ B = ಆ್ಯಂಗಲ್ D 90 90. ಎರಡು ಕೋನ ಸಮ ಆಯಿತು. ಎರಡು ಕೋನ ಸಮ ಇದ್ಬಿಟ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ. ಸಮರೂಪಿ ಅಂದ ತಕ್ಷಣ ಬಾಹುಗಳ ಸಮಾನುಪಾತತೆ ಏನು? AD/AB. ನೋಡ್ರಿ, ಅನುರೂಪವಾಗಿ ಬರ್ಕೋಬೇಕು ನಾವು. ಎ ಕೋನಕ್ಕೆ ಎ ಕೋನ, ಮೊದಲೇದ್ದು ಎ ಇದೆ, ಇಲ್ಲಿ ಮೊದಲೇದ್ದು ಎ ಇದೆ. ಬಿ ಕೋನ 90, ಬಿ ಕೋನಕ್ಕೆ ಡಿ ಕೋನ, ಡಿ ಕೋನ ಬಿ ಕೋನ. ನಂತರ ಉಳಿದಿರುವಂಥದ್ದು ಸಿ ಕೋನ, ಮತ್ತೊಂದು ಬಿ ಕೋನ. ಹಾಗಾಗಿ AD/AB ಏನು? ಇನ್ನೊಂದು AB/AC. ಓರೆ ಗುಣಾಕಾರ ಮಾಡೋಣ. AD × AC = AB², AB × AB AB². ಅಂದರೆ AD × AC = AB² ಅಂತ ಒಂದು ರಿಸಲ್ಟ್ ಬಂತು ನಮಗೆ. ಈ ಕಡೆ ಹೋಗೋಣ, ಮತ್ತೊಂದು ರಿಸಲ್ಟ್ಗೆ ಹೋಗೋಣ. ಏನದು? ತ್ರಿಭುಜ BDC ಸಮರೂಪಿ ತ್ರಿಭುಜ ABC. ಇದರಂತೆ ತ್ರಿಭುಜ BDCಯು ಕೂಡ ABC ತ್ರಿಭುಜಕ್ಕೆ ಸಮರೂಪಿಯಾಗಿರುತ್ತದೆ ಅಂತ ಇದೇ ರೀತಿ ಸಾಧನೆ ಮಾಡ್ಬೋದು. ಹಾಗಾಗಿ ಏನಲ್ಲಿ ಬಂತಲ್ಲಿಗೆ, ದೇರ್ಫೋರ್ CD/BC = BC/AC. ಅನುರೂಪ ಬಾಹುಗಳಿಗೆ ಸರಿಯಾಗಿ ಅನುಪಾತ ಬರ್ಕೊಂಡಾಗ CD × AC = BC². ಇದು ಎರಡನೆಯ ಏನು ರಿಸಲ್ಟ್, ಇದು ಮೊದಲನೇ ರಿಸಲ್ಟ್. 1 ಮತ್ತು 2 ಸಂಕಲನ ಮಾಡಿದಾಗ, 2 ಕೂಡಿದಾಗ ಏನಾಗುತ್ತಂತಂದರೆ
ಇಲ್ಲಿದೆಯಲ್ಲ ಎ ಡಿ ಪ್ಲಸ್ ಎ ಸಿ, ಎ ಡಿ ಪ್ಲಸ್ ಎ ಸಿ, ಎ ಡಿ ಇಂಟು ಎ ಸಿ ಈಕ್ವಲ್ ಟು ಎ ಡಿ ಇಂಟು ಎ ಸಿ ಪ್ಲಸ್ ಇಲ್ಲೇ ಬಂತಲ್ಲ ಮೇಲ್ಗಡೆ ಸಿ ಡಿ ಪ್ಲಸ್ ಎ ಸಿ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎರಡರಲ್ಲಿ ಕೂಡ ಎ ಸಿ ಅಂತಿದೆ, ಎ ಸಿ ಕಾಮನ್ ತೊಗೊಂಡಿದ್ದೇವೆ ಇಲ್ಲಿ. ಎ ಸಿ ಕಾಮನ್ ತೊಗೊಂಡ್ರೆ ಒಳಗಡೆ ಇಲ್ಲಿ ಎ ಡಿ ಉಳಿತು ಪ್ಲಸ್ ಇಲ್ಲಿ ಸಿ ಡಿ ಉಳಿತು. ಎ ಡಿ ಪ್ಲಸ್ ಸಿ ಡಿ, ಎ ಡಿ ಪ್ಲಸ್ ಸಿ ಡಿ ಇವೆರಡು ಕೂಡಿಬಿಟ್ರೆ ಎ ಸಿ ಬರುತ್ತೆ. ದೇರ್ಫೋರ್ ಎ ಸಿ ಇಂಟು ಎ ಸಿ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈ ರೀತಿಯಾಗಿ ಸುಲಭವಾಗಿ ನಾವೇನು ಮಾಡ್ಬೋದು, ಪ್ರಮೇಯವನ್ನು ಸಾಧಿಸ್ಬೋದು. ಅದಕ್ಕಿಂತ ಮುಂಚಿತವಾಗಿ ಏನು ಅಂದರೆ ನೀವು ಸ್ವಲ್ಪ ಮನಸ್ಸು ಕೊಟ್ಟು ಅವುಗಳ ಹಂತಗಳನ್ನು ಏನು ಮಾಡಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಮಕ್ಕಳೇ, ಇನ್ನೂ ಸುಲಭವಾಗಿ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ. ಇದು ಪೈಥಾಗೋರಸ್ನ ಅತ್ಯಂತ ಪ್ರಸಿದ್ಧವಾಗಿರುವಂಥ ಪ್ರಮೇಯ. ಭಾಳಷ್ಟು ಎಚ್ಚರಿಕೆಯಿಂದ ಇದನ್ನು ಕಲ್ತ್ಕೋಬೇಕು ಮಕ್ಕಳೇ. ಈಗ ಮುಂದುವರೆಯೋಣ. ಈಗ ಒಂದು ಸಮಸ್ಯೆನೇ ಬಿಡಿಸೋಣ. ಈಗ ಇಲ್ಲಿ ಭಾಳಷ್ಟು ಏನಿದು ಪಾಪ್ಯುಲರ್ ಆಗಿರುವಂಥ ಸಮಸ್ಯೆ ಇದು. ಯಾವಾಗಲೂ ಕೊಡ್ತಾ ಇರ್ತಾರೆ ಎಕ್ಸಾಮ್ಗೆ ಇದನ್ನು. 6 ಮೀಟರ್ ಮತ್ತು 11 ಮೀಟರ್ ಎತ್ತರದ ಎರಡು ಕಂಬಗಳನ್ನು ನೆಲದ ಮೇಲೆ ಏನು ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅವುಗಳ ನಡುವಿನ ಅಂತರ ಎಷ್ಟಿದೆ ಅಂದರೆ 12 ಮೀಟರ್ ಇದೆ. ಒಂದು ಕಂಬ 11 ಮೀಟರ್ ಇದೆ, ಮತ್ತೊಂದು ಕಂಬ 6 ಮೀಟರ್ ಇದೆ. ಅವುಗಳ ನಡುವಿನ ಅಂತರ 12 ಮೀಟರ್ ಇದ್ದರೆ ಕಂಬಗಳ ತುದಿಗಳ ನಡುವೆ ಇರುವಂತಹ ದೂರ ಎಷ್ಟು? ಇದು ದೂರ ಎಷ್ಟು ಅಂತ ಅದನ್ನು ಚಿತ್ರದಲ್ಲಿ ಕೊಟ್ಟಿದ್ದೇನೆ ಮಕ್ಕಳೇ. ಈಗ ಒಂದು 11 ಮೀಟರ್ ಇದೆ ಡಿ ಸಿ, ಇನ್ನೊಂದು ಎ ಬಿ ಎಷ್ಟಿದೆ, 6 ಮೀಟರ್ ಇದೆ. ನಡುವಿನ ಅಂತರ 12 ಮೀಟರ್ ಇದೆ. ಇದು 12 ಮೀಟರ್ ಇದ್ದರೆ ಇದು ಕೂಡ 12 ಮೀಟರ್ ಆಗುತ್ತೆ. ಇದು 6 ಮೀಟರ್ ಇದ್ದಂತಂದರೆ ಇಲ್ಲಿ ಕೂಡ 6 ಮೀಟರು. ಇನ್ನೆಷ್ಟು ಉಳಿತು ಇಲ್ಲಿಗೆ? 11ರಲ್ಲಿ 6 ಹೋದರೆ ಇದು 5 ಮೀಟರ್ ಉಳಿತು. ಈಗ ನೋಡಿರಿ, ಎಲ್ಲ ಬರ್ದೇನೆ ನೋಡ್ರಿ. ಇಲ್ಲಿಗ ಒಂದು ಸೆಕೆಂಡ್ ಎಲ್ಲ ನೋಡಿ, ಅವನ್ನ ಅಳತೆಗಳನ್ನು ನೋಡಿ. ಈ ರೀತಿಯಾಗಿ ಅಳತೆಗಳನ್ನು ನೋಡ್ಬೋದು ನಾವು. ಹಾಗಾಗಿ ಈಗ ಒಂದು ಕಡೆಯಿಂದ ಬಿಡಿಸ್ತಾ ಹೋಗೋಣ. ಎ ಬಿ ಈಕ್ವಲ್ ಟು 6 ಮೀಟರ್, ಸಿ ಡಿ ಈಕ್ವಲ್ ಟು 11 ಮೀಟರ್. ದೇರ್ ಫಾರ್ ಸಿ ಪಿ ಈಕ್ವಲ್ಸ್ ಟು 11 ಮೈನಸ್ 6 ಈಕ್ವಲ್ ಟು 5 ಮೀಟರ್. ಕಂಬಗಳ ನಡುವಿನ ಅಂತರ 12 ಮೀಟರ್. ದೇರ್ ಫಾರ್ ಪೈಥಾಗೋರಸ್ ನಿಯಮದ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್. ದೇರ್ ಫಾರ್ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಈಕ್ವಲ್ಸ್ ಟು 144 plus 25 gives AC square equals to 169. AC equal to under square root 169. AC equal to 13 ಮೀಟರ್. ದೇರ್ಫೋರ್ ಇಲ್ಲಿಂದ ಇಲ್ಲಿಗೆ ಇರುವಂಥ ಉದ್ದ ಎಷ್ಟು ಅಂತಂದರೆ 13 ಮೀಟರ್. ಹಾಗಾಗಿ ಕಂಬಗಳ ತುದಿಗಳ ನಡುವಿರುವ ಅಂತರ 13 ಮೀಟರ್ ಇದೆ ಅನ್ನುವಂಥ ಅಂಶ ಇದರ ಮೂಲಕ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ಪಾಠದಲ್ಲಿ ನಿಮಗೆ ಅತ್ಯಂತ ಮಹತ್ವವಾಗಿರುವಂಥದ್ದು ವಿಸ್ತೀರ್ಣದ ಮೇಲಿನ ಪ್ರಮೇಯ ಹಾಗೂ ಪೈಥಾಗೋರಸ್ ಪ್ರಮೇಯ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇದರ ಮೇಲಿನ ಸಮಸ್ಯೆಗಳನ್ನು ಕೂಡ ಚೆನ್ನಾಗಿ ನೀವು ಮನನ ಮಾಡಿಕೊಳ್ಳೋದು ಭಾಳಷ್ಟು ಉತ್ತಮ ಅಂತ ಹೇಳ್ತಾ ನನ್ನ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.